ಇವತ್ತು ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು. ಓಕೆ, ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ, ಪ್ರೆಸೆಂಟ್ ಸಿಚುವೇಶನ್ನು, ಯಾವ ರೀತಿ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ, ಅವರು ಏನನ್ನು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಈ ಒಂದು ರೀಡಿಂಗ್ನ ನೀವು ನೋಡಬೇಕಾದ್ರೆ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊತಾ ಈ ಒಂದು ರೀಡಿಂಗನ್ನು ನೋಡಿ. ಈ ಒಂದು ರೀಡಿಂಗ್ ಪ್ರೆಸೆಂಟ್ ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ, ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ ಏನಿದೆ, ಅವರು ಏನನ್ನು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ, ಕರೆಂಟ್ ಎನರ್ಜಿ ಏನಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ನೋಡೋಣ. ಓಕೆ ಓಕೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಟೆಂಪ್ರೆಸ್ ಕಾರ್ಡ್ ಬಂದಿದೆ, ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. ನಿಮ್ಮ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ, ಕರೆಂಟ್ ಎನರ್ಜಿ, ಯೂನಿವರ್ಸ್ ಮೆಸೇಜ್ ಏನು ಅಂತ ಅಂದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೋಡ್ತಾ ಇರ್ಬೋದು, ಈ ವ್ಯಕ್ತಿ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ವ್ಯಕ್ತಿಯ ಎನರ್ಜಿಲಿ ಕಾಣ್ತಾ ಇದೆ. ನಂತರ ಅವರು ಹೊರಗಡೆ ತಮ್ಮ ಕೆಲಸದ ಬಗ್ಗೆ, ಹಣ, ಜವಾಬ್ದಾರಿ, ಜೀವನದ ಸ್ಟೇಬಲ್ ಮಾಡಿಕೊಳ್ಳುವುದರ ಬಗ್ಗೆ ಅವರು ತುಂಬ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಅವರು ಸ್ಟೇಬಲ್ ಮಾಡಿಕೊಳ್ಬೇಕು ನನ್ನ ಜೀವನನ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನೀವು ನಿಮ್ಮನ್ನು ಮರ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಅದು ಖಂಡಿತ ಸುಳ್ಳು. ಬಗ್ಗೆ ಒಂದು ಸ್ಟೇಬಲ್ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಅದೇ ಆಗಲಿ ಸಡನ್ನಾಗಿ ನಾನು ಒಂದು ನಿರ್ಧಾರನ ತಗೊಳ್ಬಾರ್ದು ಅನ್ನೋದನ್ನ ಅವರು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಜೀವನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧ ಕೊಡಬೇಕು ಅನ್ನೋದು ಅವರ ಒಂದು ಆಸೆ ಆಗಿರುತ್ತೆ. ಹಾಗಾಗಿ ಕನೆಕ್ಷನ್ ಹೇಗಿತ್ತು ಅಂದರೆ ನಿಮ್ಮ ಜೊತೆ ಕಳೆದ ಸಮಯ, ಒಂದು ಮಾತುಕತೆ, ಹಳೆ ಮೆಮೊರೀಸು ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಕೆಲವೊಮ್ಮೆ ನಿಮ್ಮ ಹಳೆಯ ಮಾತುಗಳನ್ನು ಅಥವಾ ನಿಮ್ಮ ಜೊತೆಗಿನ ಮತ್ತು ಎಮೋಷ್ನಲ್ ಆಗುವ ಸಾಧ್ಯತೆ ಇದೆ. ಅದನ್ನೆಲ್ಲನೂ ನಿಮ್ಮನ್ನು ನೆನೆಸ್ಕೊಂಡು ಅವರು ತುಂಬ ಸಲ ಎಮೋಷ್ನಲ್ ಆಗಿದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಹಾಗಾಗಿ ಅವರು ಹೇಳ್ತಾ ಇರೋದು, ನಾನು ನಿನ್ನನ್ನು ಮರ್ತಿಲ್ಲ, ನನ್ನ ಜೀವನದಲ್ಲಿ ನಾನು ಕೆಲವು ವಿಷಯದ ಬಗ್ಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದೇನೆ. ಆದರೆ ನಮ್ಮಿಬ್ಬರ ಒಂದು ನಡುವೆ ಇದ್ದ ಕನೆಕ್ಷನ್ ಮತ್ತು ಹಳೆಯ ನೆನಪುಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಸರಿಯಾದ ಸಮಯ ಬಂದಾಗ ಮತ್ತೆ ಮಾತಾಡಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ಖಂಡಿತ ನಾನು ನಿನ್ನ ಒಂದು ಲೈಫಲ್ಲಿ ಒಂದು ಒಳ್ಳೆಯ ಜೀವನವನ್ನು ಕೊಡ್ತೀನಿ ಅನ್ನೋದು ಇಲ್ಲಿ ಎನರ್ಜಿ ಬರ್ತಿದೆ.